ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನುಗ್ಗೆ ಸೊಪ್ಪಿಂದ ಏನೇನು ಉಪಯೋಗ ಇದೆ ಅನ್ನೋದನ್ನು ತಿಳಿಸ್ಕೊಡ್ತಾ, ಹಾಗೆ ನುಗ್ಗೆ ಸೊಪ್ಪು ಮತ್ತು ಹಸಿ ತಡ್ನಿಕಾಳನ್ನ ಹಾಕಿ ನಾವು ಹೇಗೆ ಸಾಂಬಾರು ಮಾಡ್ತೀವಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನುಗ್ಗೆ ಸೊಪ್ಪನ್ನ ನಾವು ಅಡುಗೆಲಿ ಬಳಸೋದ್ರಿಂದ ತೂಕ ಕಡಿಮೆ ಆಗುತ್ತೆ, ಮಧುಮೇಹ ಕಂಟ್ರೋಲಿಗೆ ಬರುತ್ತೆ, ಮೂಳೆಗಳು ಗಟ್ಟಿ ಆಗುತ್ತೆ, ಹಾಗೆ ಹೊಟ್ಟೆಗೆ ಯಾವುದಾದ್ರೂ ಸಂಬಂಧಿಸಿದ ರೋಗ ಇದ್ದರೆ ಅದು ಕಂಟ್ರೋಲ್ ಆಗುತ್ತೆ, ರಕ್ತನೂ ಶುದ್ಧೀಕರಣ ಆಗುತ್ತೆ. ಆದಷ್ಟು ನಿಮಗೆಲ್ಲಾದರೂ ನುಗ್ಗೆ ಸೊಪ್ಪು ಸಿಕ್ಕಿದ್ರೆ ಅದನ್ನು ಊಟದಲ್ಲಿ ಬಳಸೋದಕ್ಕೆ ಟ್ರೈ ಮಾಡಿ. ಬನ್ನಿ ಇವಾಗ ತೋರಿಸ್ತೀನಿ. ನಾನಿಲ್ಲಿ ಮೊದಲನೇದಾಗಿ ನುಗ್ಗೆ ಸೊಪ್ಪನ್ನ ಈ ಥರ ಇಟ್ಕೋತಾ ಇದ್ದೀನಿ. ಇಟ್ಕೊಂಡು ಆದಮೇಲೆ ನಾನಿಲ್ಲಿ ಮೊದಲೇ ಹಸಿ ತಡ್ನಿಕಾಳು ಮತ್ತು ಟೊಮೊಟೊನ ಬೇಯಕ್ಕೆ ಹಾಕಿದ್ದೆ, ಅದು ರೆಡಿ ಆಗಿದೆ. ಇವಾಗ ನಾನು ಅದನ್ನು ಗ್ರೈಂಡ್ ಮಾಡೋದಕ್ಕೆ ತೆಕ್ಕೊಂಡು ಸ್ವಲ್ಪ ಕಾಳನ್ನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇವಾಗ ಇಲ್ಲಿ ನುಗ್ಗೆ ಸೊಪ್ಪನ್ನ ತೊಳೆದು ನಾನು ಸಪ್ರೇಟಾಗಿ ಬೇಯೋಕೆ ಹಾಕ್ತಾಯಿದ್ದೀನಿ. ಯಾಕಂತಂದರೆ ನುಗ್ಗೆ ಸೊಪ್ಪನ್ನ ಹಸಿ ಕಾಳು ಜೊತೆನೇ ಬೇಯೋಕೆ ಹಾಕಿದ್ರೆ ಆ ನೀರನ್ನ ನಾವು ಸಾಂಬಾರ್ಗೆ ಹಾಕಿದಾಗ ಸಾಂಬಾರು ಕಹಿ ಬರೋ ಸಾಧ್ಯತೆ ಇರೋದ್ರಿಂದ ನಾನು ಇಲ್ಲಿ ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ. ನಾನು ಆವಾಗಲೇ ಇಲ್ಲಿ ಗ್ರೈಂಡ್ ಮಾಡೋದಕ್ಕೆ ಕಾಯಿನ ತುರಿದಿಟ್ಕೊಂಡಿದ್ದೆ. ಸ್ವಲ್ಪ ಕಾಯಿ, ಮೆಣಸಿನ ಪುಡಿ, ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ, ಮೆಣಸು, ಹುಣಸೆಹಣ್ಣು, ಹಾಗೆ ಬೇಯಿಸಿಟ್ಕೊಂಡಿರೋವಂಥ ಟೊಮೊಟೊ ಮತ್ತು ಹಸಿ ಕಾಳನ್ನ ಹಾಕಿ ಗ್ರೈಂಡ್ ಮಾಡಿಕೊಂಡು ನಾನಿಲ್ಲಿ ಸಾಂಬಾರನ್ನ ನೆಕ್ಸ್ಟ್ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪನ್ನ ಹಾಕಿ ಒಗ್ಗರಣೆಗೆ ಹಾಕಿ ನಂತರ ಸಾಂಬಾರಿಗೆ ಸಪ್ಪೆ ರಸನ ಹಾಕಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಎಣ್ಣೆ, ಸಾಸಿವೆ, ಮೆಣಸಿನಕಾಯಿ, ಈರುಳ್ಳಿನ ಹಾಕಿ ಸ್ವಲ್ಪ ಹುರ್ಕೊಂಡು ನಂತರ ಕಾಯಿನ ಹಾಕಿ ಸ್ವಲ್ಪ ಹುರ್ಕೋತಾ ಇದ್ದೀನಿ. ಕಾಯಿನ ಹಾಕಿ ಹುರ್ಕೊಳ್ಳೋದ್ರಿಂದ ಕಾಳು ನಿಮಗೆ ಬೇಗ ಕೆಡೋದಿಲ್ಲ. ಅದರಿಂದ ನಾನು ಹಾಕೊಂಡು ಹುರ್ಕೊಂಡು ಇವಾಗ ಕಾಳು ಮತ್ತು ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನನ್ನ ಮಕ್ಕಳಿಗೂ ತಿನ್ನೋದು. ಹೇಗಿದೆ ಕಾಳು? ಚೆನ್ನಾಗಿದೆಯಾ ದಿಯಾ? ಚೆನ್ನಾಗಿದೆಯಾ? ಹೇಗೆ ತೋರಿಸೋದು ಚೆನ್ನಾಗಿದೆ ಅಂತ? ಸೂಪರಾ? ದಕ್ಷ ನೀನು ಚೆನ್ನಾಗಿದೆಯಾ ಹೇಳು. ಅವರೂ ತಿಂದು ಚೆನ್ನಾಗಿದೆಯಾ ಕಾಳು? ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆದಷ್ಟು ಹೊಸ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.